ಕಾಂಗ್ರೆಸ್ ಸರ್ಕಾರ ಹೊಸ ಘೋಷಣೆ ಮಾಡಿದೆ. ಅದೇನಪ್ಪಾ ಅಂತಂದ್ರೆ ಎಲ್ಲಾ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆಯನ್ನ ಜಾರಿಗೊಳಿಸಿದೆ. ಈಗಾಗಲೇ ಯಾರೆಲ್ಲ ಈ ಒಂದು ಉಚಿತ ಬಸ್ ಪಾಸಿನ ಒಂದು ಘೋಷಣೆ ಬರೋಕ್ಕಿಂತ ಮೊದಲು ಬಸ್ ಪಾಸಿಗೆ ಅರ್ಜಿಯನ್ನ ಯಾರೆಲ್ಲ ಸಲ್ಲಿಸಿದರೋ ಶುಲ್ಕವನ್ನ ಕೊಟ್ಟುಬಿಟ್ಟು ಅಂತಹ ಬಸ್ ಪಾಸ್ ಪಡೆದಂತ ವಿದ್ಯಾರ್ಥಿಗಳಿಗೆ ಅವರ ಒಂದು ಪಾವತಿ ಮಾಡಿರುವಂತಹ ಹಣವನ್ನ ಮರುಪಾವತಿ ಮಾಡುವಂತದ್ದು. ಸೊ ಯಾವ ವಿದ್ಯಾರ್ಥಿಗಳು ಇವಾಗ ಹಣವನ್ನ ಕೊಟ್ಬಿಟ್ಟು ಬಸ್ ಪಾಸ್ ಅನ್ನ ಮಾಡಿಸ್ಕೊಂಡಿದ್ದಾರೋ ಆ ಹಣವನ್ನ ಅವರಿಗೆ ಮರಳಿ ವಾಪಸ್ ಕೊಡ್ತಾರೆ. ಸೊ ಇದರ ಜೊತೆಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಉಚಿತ ಬಸ್ ಪಾಸ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಇದಕ್ಕೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೊಸ ಅಪ್ಡೇಟ್ನೊಂದಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇವಾಗ ನಾವು ಉಚಿತ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಬಸ್ ಪಾಸಿಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆಯನ್ನ ನಾನು ನಿಮ್ಗೆ ಲೈವ್ ಆಗಿ ಆನ್ಲೈನ್ ಮುಖಾಂತರ ತಿಳಿಸ್ಕೊಡ್ತೇನೆ. ಸೊ ಇದು ಒಂದು ಡೆಮೋ ಅಂತಾನೆ ಅನ್ಕೊಳ್ಳಿ. ಇದರಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರಬಹುದು, ಅಥವಾ ಅಪ್ಲಿಕೇಶನ್ ಸಲ್ಲಿಕೆ ಆಗದೇ ಇರಬಹುದು, ಅಥವಾ ನಿಮ್ಗೆ ಅಟ್ಲೀಸ್ಟ್ ನಾಲೆಜ್ ಆದ್ರೂ ಸಿಗುತ್ತೆ. ಯಾಕೆಂತಂದ್ರೆ ಇವಾಗ ಪೋರ್ಟಲ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಸರ್ವರ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತೋ ಇಲ್ಲ ಅಂತ ಅನ್ನೋದನ್ನ ನಾನು ನಿಮ್ಗೆ ಲೈವ್ ಆಗಿ ಅಪ್ಲಿಕೇಶನ್ ಸಲ್ಲಿಸೋದ್ರ ಮುಖಾಂತರ ತಿಳಿಸ್ಕೊಡ್ತೇನೆ. ಸೊ ಹಾಗಿದ್ರೆ ನನ್ನ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ಈ ಒಂದು ಪ್ರೋಸೆಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲು ನಾವು ಸೇವಾ ಸಿಂಧು ಪೋರ್ಟಲ್ಗೆ ಬಂದ್ಬಿಟ್ಟು ಇಲ್ಲಿ ಯಾವ ಒಂದು ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸ್ತಾ ಇರ್ತಾನೋ ಬಸ್ ಪಾಸಿಗೆ, ಅದೇ ವಿದ್ಯಾರ್ಥಿಯ ಒಂದು ಹೆಸರಿನಿಂದಲೇ ಈ ಒಂದು ಪೋರ್ಟಲ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡೋದು ಹೇಗಂತ ಹೇಳಿ ಅದಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಅರ್ಧ ಗಂಟೆ ಸಮಯ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಅದ್ರ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ತರ ಸೇವಾ ಸಿಂಧುವಿನಲ್ಲಿ ಸಿಗುವಂತ ಎಲ್ಲ ಸರ್ವಿಸ್ಗಳ ಲಿಸ್ಟು ಓಪನ್ ಆಗುತ್ತೆ. ಈ ಒಂದು ಸರ್ಚ್ ಬಾಕ್ಸ್ ನಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಸರ್ಚ್ ಮಾಡಿ. ಸ್ಟೂಡೆಂಟ್ಸ್ ಅಂತ ಎಸ್ ಹಾಕಬೇಡಿ, ಜಸ್ಟ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ನೋಡಿ, ಕರ್ನಾಟಕದಲ್ಲಿ ಇರುವಂತ ಎಲ್ಲ ರೋಡ್ ಟ್ರಾನ್ಸ್ಪೋರ್ಟಿನ ಆ ಒಂದು ಲಿಸ್ಟ್ ಓಪನ್ ಆಗುತ್ತೆ. ನೀವು ಈ ಒಂದು 4 ಟ್ರಾನ್ಸ್ಪೋರ್ಟ್ ನಲ್ಲಿ ಯಾವ ಒಂದು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಿರ್ತೀರೋ ಆ ಒಂದು ಟ್ರಾನ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ KKRTC ಅಥವಾ KSRTC ಅಥವಾ NWKRTC, BMTC ಯಾವುದು ನಿಮಗೆ ರಿಲೇಟೆಡ್ ಇರುತ್ತೋ ಆ ಒಂದು ಏರಿಯಾದ ರೋಡ್ ಟ್ರಾನ್ಸ್ಪೋರ್ಟಿಗೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಈ ತರ ಒಂದು ಪಾಪಪ್ ಓಪನ್ ಆಗುತ್ತೆ. ಸೊ ಈ ಒಂದು ಪಾಪಪ್ ನಿಮ್ಮ ಒಂದು ಕನ್ಫರ್ಮೇಷನ್ ಡಿಕ್ಲರೇಷನ್ ಫಾರ್ಮ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದಾರೆ, ಈ ಒಂದು ಸ್ಟೂಡೆಂಟ್ ಬಸ್ ಪಾಸಿಗೆ ಈ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನ ಶಾಲಾ ಅಥವಾ ಕಾಲೇಜಿನಿಂದ ಫಿಲ್ಅಪ್ ಮಾಡ್ಕೊಂಡ್ಬಿಟ್ಟು ಪ್ರಾಂಶುಪಾಲರಿಂದ ಸೀಲ್ ಸಿಗ್ನೇಚರ್ ಅನ್ನ ಹಾಕೊಂಡ್ಬಿಟ್ಟು ನೀವು ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನೆಕ್ಸ್ಟ್ ಪೇಜು ಇದು ಓಪನ್ ಆಗುತ್ತಾ ಇಲ್ವಾ, ಓಪನ್ ಆಗದೇ ಇದ್ರೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡೋದು ಹೇಗೆ ಅದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ಇವಾಗ ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ, ಅದನ್ನ ಓಕೆ ಮಾಡಿದ್ದೇನೆ. ನಂತರ ಇದನ್ನು ಕೂಡ ಓಕೆ ಮಾಡ್ತಾ ಇದ್ದೇನೆ. ಇಲ್ಲಿ ಸರ್ವರು ಡಿಸೇಬಲ್ ಆಗಿದೆ. ಸೊ ಇದು KKRTC ಒಂದು ಸರ್ವರು ಡಿಸೇಬಲ್ ಆಗಿದೆ, ಈ ತರ ಬರ್ತಾ ಇದೆ. ಸೊ ಈ ಒಂದು ಸರ್ವರ್ ಈ ತರ ವರ್ಕ್ ಆಗ್ತಾ ಇದೆ ಅಂತಂದಾಗ ನಾನು ಮತ್ತೆ ಹೋಮ್ಗೆ ಬರ್ತಾ ಇದ್ದೇನೆ. ಹೋಮಿಗೆ ಬಂದ್ಬಿಟ್ಟು ಮತ್ತೆ ನಾನು ಬೇರೆಯ ಒಂದು ರೋಡ್ ಟ್ರಾನ್ಸ್ಪೋರ್ಟಿನ ಬಸ್ ಪಾಸಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ಇವಾಗ ಮತ್ತೆ ನೋಡಿ, ಸ್ಟೂಡೆಂಟ್ ಬಸ್ ಪಾಸ್ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೇನೆ ಸರ್ಚ್ ಬಾಕ್ಸ್ ನಲ್ಲಿ. ಸೊ ಇವಾಗ ನಾನು ಮೊದಲನೇ ಆಪ್ಷನ್ ಏನಿದೆ ಅಲ್ವಾ, BMTC 2026-27 ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಆಲ್ರೆಡಿ ನಿಮಗೆ ಈ ಪಾಪಪ್ ಮೆಸೇಜ್ ಬರೋದು ಗೊತ್ತಿದೆ. ಸೊ ಅದು ಬಂದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ, ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ಒಂದು ರೋಡ್ ಟ್ರಾನ್ಸ್ಪೋರ್ಟಿನ ಒಂದು ಅಪ್ಲಿಕೇಶನ್ ಚಾಲ್ತಿಯಲ್ಲಿದೆ. ಈ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಮಾಹಿತಿಗಳು ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿಗಳನ್ನ ಇನ್ಸ್ಟ್ರಕ್ಷನ್ಗಳನ್ನ ತಾವು ಓದ್ಕೊಂಡ್ಬಿಟ್ಟು ಇದರ ನಂತರ ಇಲ್ಲಿ ನೀವು ಇಂಡಿಯನ್ ಸಿಟಿಜನ್ ಫಾರಿನ್ ಸಿಟಿಜನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ OTP ಆಧಾರ್ ಅಥೆಂಟಿಫಿಕೇಶನ್ ಅನ್ನ ನೀವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕನ್ಸೆಂಟ್ ಇದೆ, ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ಕೆಳಗಡೆ OTP ಅಂತ ತೋರಿಸ್ತಾ ಇದೆ. ಆ ಒಂದು OTP ಅನ್ನ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಆಪ್ಷನ್ ಬರುತ್ತೆ, OTP ಪಡೆಯಿರಿ ಅಂತ ಹೇಳಿ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು ಬಂದಿರುವಂತ OTP ಅನ್ನ ಈ ಬಾಕ್ಸ್ ನಲ್ಲಿ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಇದು ರೀಡೈರೆಕ್ಟ್ ಆಗುತ್ತೆ ನಿಮ್ಮ ಒಂದು ಆಧಾರ್ ಅಥೆಂಟಿಫಿಕೇಶನ್. ಸೊ ಇಲ್ಲಿ ಎರರ್ ಕೂಡ ಬಂದಿದೆ. ಸೊ ಈ ತರ ಬಂದೇ ಬರ್ತಾ ಇರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ, ಸರ್ವರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್
ಇದೇ ಒಂದು ಪೇಜ್ ನಲ್ಲಿ ನಾನು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಹಿತಿ ಬರೋವರೆಗೂ ನಿರೀಕ್ಷಿಸಿ ಅಂತ ತೋರಿಸ್ತಾ ಇದೆ. ಸೊ ವೇಟ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಒಂದು ಮಾಹಿತಿ ಬಂತು ನೋಡಿ. ಇಲ್ಲಿ ಬಂದಿರುವಂತಹ ಮಾಹಿತಿ ಏನಿದೆ ಅಲ್ವಾ, ಇದು ಆಧಾರ್ ಕಾರ್ಡ್ ಅಥೆಂಟಿಫಿಕೇಶನ್ ಮಾಡಿರೋದ್ರಿಂದ ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಡೀಟೇಲ್ಸ್ ಇಲ್ಲಿ ತನ್ನಿಂದ ತಾನೇ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ತಗೊಂಡಿರುತ್ತೆ. ಸೊ ಇನ್ನು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕ್ಯಾಂಡಿಡೇಟಿನ ಹೆಸರು, ಫೋಟೋ, ನಂತರ ಇಲ್ಲಿ ಅವರ ತಂದೆ ಹೆಸರನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮ್ಯಾನುವಲಿ. ಅದೇ ರೀತಿ ತಾಯಿ ಹೆಸರನ್ನ ಹಾಕೊಳ್ಳಿ. ನಂತರ ಕ್ಯಾಂಡಿಡೇಟಿನ ಏಜ್ ಎಷ್ಟು, ನಂತರ ಕ್ಯಾಂಡಿಡೇಟಿನ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಅವರ ಅಡ್ರೆಸ್ ಇಲ್ಲಿ ಫಿಲ್ಅಪ್ ಆಗಿರುತ್ತೆ ಆಟೋಮೆಟಿಕ್ಲಿ ಆಧಾರ್ ಕಾರ್ಡ್ದಲ್ಲಿ ಇರುವಂತೆ. ಅದರ ನಂತರ ಇಲ್ಲಿ ಇಮೇಲ್ ಐ ಡಿ ಹಾಕಬೇಕಾಗತ್ತೆ. ಅದೇ ರೀತಿ ಅವರ ಒಂದು ರೇಷನ್ ಕಾರ್ಡಿನ ನಂಬರ್ ಅನ್ನ ಇಲ್ಲಿ ಹಾಕಿಬಿಟ್ಟು ಜಾತಿ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಜಾತಿ ಪ್ರಮಾಣ ಪತ್ರದಲ್ಲಿ ಇರೋ ತರಾನೇ ಹೆಸರನ್ನ ಹಾಕಬೇಕಾಗತ್ತೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಅಥವಾ ಹೆಸರು ಬರೆಯುವಾಗ ಟೈಪ್ ಮಾಡೋದಾಗ್ಲಿ ರಾಂಗ್ ಮಾಡಬೇಡಿ. ಅದೇ ರೀತಿ ಜಾತಿ ಪ್ರಮಾಣ ಪತ್ರದ ಒಂದು RD ನಂಬರನ್ನು ಈ ಬಾಕ್ಸ್ನಲ್ಲಿ ಹಾಕಬೇಕಾಗತ್ತೆ. ಅವರ ಕ್ಯಾಸ್ಟ್ ಯಾವ್ದು ಅನ್ನೋದನ್ನು ಲಾಸ್ಟ್ ಬಾಕ್ಸ್ನಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ಪ್ರಸ್ತುತ ವಿಳಾಸ ವಿವರ. ಇಲ್ಲಿ ನೀವು ಪರ್ಮನೆಂಟ್ ಅಡ್ರೆಸ್ ಕೊಡ್ತಾ ಇದ್ದೀರಾ ಅಥವಾ ಟೆಂಪರರಿ ಅಡ್ರೆಸ್ ಕೊಡ್ತಾ ಇದ್ದೀರಾ. ಸೊ ಆ ಒಂದು ಆಪ್ಷನನ್ನು ಇಲ್ಲಿ ಎಸ್ ಆರ್ ನೋ ಅಂತ ಆಯ್ಕೆ ಮಾಡಿಕೊಂಡು ನಂತರ ವಿದ್ಯಾರ್ಥಿ ವರ್ಗ ಯಾವುದು ಅನ್ನೋದನ್ನ ಈ ಒಂದು ಲಿಸ್ಟ್ನಿಂದ ಆಯ್ಕೆ ಮಾಡ್ಕೊಳ್ಳಿ. ಸೆಕೆಂಡ್ ಇಯರ್, 10th, PUC. ಸೊ ನೋಡಿ ಇಲ್ಲಿ PUC ಅಂತ ಆಯ್ಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಆಪ್ಷನ್ಗಳು ಎನೇಬಲ್ ಆಗುತ್ತೆ. ಸೊ ಇಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ. ವಿದ್ಯಾರ್ಥಿಯ SATS ನಂಬರನ್ನು ಹಾಕಿ ನಂತರ ವಿದ್ಯಾರ್ಥಿಯ ಹೆಸರನ್ನು ಹಾಕೊಳ್ಳಿ. ಅದರ ನಂತರ ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡ್ಕೊಳ್ಳಿ. ಅವರು 11th ಅಥವಾ 12th ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಆ ಒಂದು ಶಾಲೆಯ ಸಂಸ್ಥೆಯ ಆ ಒಂದು ಶಿಕ್ಷಣ ಸಂಸ್ಥೆಯ ಅಡ್ರೆಸ್ ಕೆಳಗೆ ತಾನೇ ಓಪನ್ ಆಗುತ್ತೆ. ಇದರ ನಂತರ ಪ್ರಯಾಣ ಮಾಡುವಂಥ ಮಾರ್ಗದ ವಿವರ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿ ಕೇಳ್ತಾ ಇದೆ ಈ ಒಂದು ಕಾಲಮ್ಸು. ಸೊ ಇಲ್ಲಿ ಎಲ್ಲಿಯವರೆಗೆ ಅನ್ನೋದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. 10 ಸ್ಟಾಪನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಳಿಯೋ ಸ್ಟಾಪನ್ನು ಕೂಡ ನೀವು ಈ ಬಾಕ್ಸ್ಗಳಿಂದ ಈ ಒಂದು ಆಪ್ಷನ್ಗಳಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ. ಎಷ್ಟನೇ ತಾರೀಕಿನಿಂದ ಎಷ್ಟನೇ ವರ್ಷದಿಂದ ಎಷ್ಟನೇ ತಾರೀಕಿನವರೆಗೂ ಎಷ್ಟನೇ ವರ್ಷದವರೆಗೂ ತಿಂಗಳವರೆಗೂ ಕೂಡ ಇದೆ. ಸೊ ಇಲ್ಲಿ ಪಾವತಿಸಬೇಕಾದ ಪಾಸ್ ಮೊತ್ತ ಏನಿದೆ ಅಲ್ವಾ, ಇದು 0 ಅಂತ ಹೇಳಿ ಬಂದಿದೆ. ಮೊದಲು ಫೀಸ್ ಬರ್ತಾ ಇತ್ತು, ಸೊ ಇವಾಗ 0 ಅಂತ ಹೇಳಿ ಬಂದಿದೆ. ಒಂದು ವೇಳೆ ನೀವೇನಾದರೂ ಬಸ್ ಪಾಸಿಗೆ ಅರ್ಜಿಯನ್ನು ಹಣ ಕೊಟ್ಬಿಟ್ಟು ಬಸ್ ಪಾಸ್ ಮಾಡಿಸಿದ್ರೆ ಆ ಹಣವನ್ನು ನೀವು ಈ ಒಂದು ಉಚಿತ ಘೋಷಣೆಯನ್ನು ಮಾಡಲಾಗಿದೆ ಅಲ್ವಾ ಕಾಂಗ್ರೆಸ್ ಸರ್ಕಾರದಿಂದ, ಬಸ್ ಪಾಸ್ ಫ್ರೀ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ 15 ದಿನಗಳ ಒಳಗಾಗಿ ನಿಮ್ಮ ಒಂದು ಹಣ ಬರುತ್ತೆ. ಸೊ ನೋಡಿ ವೀಕ್ಷಕರೇ, ನಾನು ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಫಿಲ್ಅಪ್ ಮಾಡದೇ ಇರೋ ಒಂದು ಕಾರಣಕ್ಕಾಗಿ ಇದು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಇದೆಲ್ಲ ಸರಿಯಾದ ಇನ್ಫಾರ್ಮೇಷನ್ ಅನ್ನು ಫಿಲ್ಅಪ್ ಮಾಡುವಂಥದ್ದು. ಸೊ ಸರಿಯಾದ ಇನ್ಫಾರ್ಮೇಷನ್ ಅನ್ನು ನೀವು ಫಿಲ್ಅಪ್ ಮಾಡಿದ್ರೆ ಮಾತ್ರ ಇದು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಪ್ರೊಸೀಜರ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ತರ ಒಂದು ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ತಮಗೆ ಏನಾದರೂ ಪ್ರಶ್ನೆಗಳು ಇತ್ತಂದ್ರೆ ತಪ್ಪದೇ ಕಮೆಂಟ್ ಅನ್ನ ಮಾಡಿ, ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.